ಕಿಡ್ನಿ ಬಯಾಪ್ಸಿ ಅಂದರೆ ಏನು? ಕಿಡ್ನಿ ಬಯಾಪ್ಸಿ ಅಂದರೆ ಒಂದು ಮೈನರ್ ಪ್ರೊಸೀಜರ್. ಇದೊಂದು ಪೇಷಂಟ್ಗೆ ಕಿಡ್ನಿ ಸಮಸ್ಯೆ ಬಂದಿದೆ ಅಂದರೆ ಇದು ಯಾವ ಕಾರಣದಿಂದ ಬಂದಿದೆ ಅಂತ ತಿಳ್ಕೊಳ್ಳೋಕ್ಕೆ ಇದೊಂದು ಪರೀಕ್ಷೆ ಮಾಡ್ತೀವಿ. ಇದು ಲೋಕಲ್ ಅನಸ್ಟೇಷಿಯಾ ಕೊಟ್ಟು ಮಾಡ್ತೀವಿ. ಈಗ ಶಾವಿಗೆ ಉಪ್ಪಿಟ್ಟು ನೋಡಿದ್ದೀರಲ್ಲ, ಆ ಸೈಜಲ್ಲಿ 1 ಸೆಂಟಿಮೀಟ್ರ್ ಉದ್ದ 2 ಅಥವಾ 3 ಸ್ಯಾಂಪಲ್ ಪೇಷಂಟ್ ರಿಕ್ವೈರ್ಮೆಂಟ್ ಪ್ರಕಾರ ತೊಗೊಳ್ತೀವಿ. ಎಷ್ಟೊಂದು ಜನ ಕಿಡ್ನಿ ಬಯಾಪ್ಸಿ ಅಂದರೆ ಎಲ್ಲಿ ಕಿಡ್ನಿ ಕದ್ಬಿಡ್ತಾರೆ ಅಂತ ಅನ್ಕೊಂಡು ಮಾಡ್ಸೋಕ್ಕೆ ಹೋಗೋದಿಲ್ಲ. ಇದೊಂದು 15-20 ನಿಮಿಷ ಪ್ರೊಸೀಜರ್ಲಿ ಕಿಡ್ನಿ ಕದಿಯೋಕ್ಕಾಗುತ್ತಾ? ಫಸ್ಟ್ ಆಫ್ ಆಲ್ ಈ ಕಿಡ್ನಿ ಕೆಲಸನೇ ಮಾಡ್ತಿರೋದಿಲ್ಲ. ಆ ಕಿಡ್ನಿ ತೊಗೊಂಡು ಡಾಕ್ಟ್ರ್ ಏನು ಮಾಡ್ತಾರೆ? ಸೊ ಕಿಡ್ನಿ ಬಯಾಪ್ಸಿ ಅಂದರೆ ಕಿಡ್ನಿ ಕದಿಯೋದಲ್ಲ, ಇದು ನಿಮ್ಮ ಒಳ್ಳೆಯದಕ್ಕೆ ಮಾಡೋದು. ಏನಕ್ಕೆ ಮಾಡ್ತಾರೆ? ಈ ಕಿಡ್ನಿ ಯಾವ ಕಾಯಿಲೆ ಬಂದಿದೆ ಅಂತ ತಿಳ್ಕೊಳ್ಳೋಕ್ಕೆ ಮಾಡ್ತಾರೆ. ಇದರಲ್ಲಿ ಪೇಷಂಟ್ನ ಹೊಟ್ಟೆ ಮೇಲೆ ಮಲಗಿಸಿ ಲೋಕಲ್ ಅನಸ್ತೇಷಿಯಾ ಕೊಟ್ಟು ಒಂದು ಸಣ್ಣ ಸೂಜಿ ಹಾಕಿ ಅಲ್ಟ್ರಾಸೌಂಡ್ ಗೈಡೆಡ್ ಮುಖಾಂತರ ಕಿಡ್ನಿ ಬಯಾಪ್ಸಿ ಮಾಡ್ತಾರೆ. ಕಿಡ್ನಿ ಬಯಾಪ್ಸಿ ಮಾಡಿದ ಮೇಲೆ ಸ್ಯಾಂಪಲ್ನ ಪರೀಕ್ಷೆಗೆ ಮಾಡಿ ಯಾವ ಕಾಯಿಲೆ ಬಂದಿದೆ ಅಂತ ತಿಳ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರೆ. ಸೊ ಮೈನರ್ ಬ್ಲೀಡಿಂಗ್ ರಿಸ್ಕ್ ಇರ್ಬೋದು, ಅದರಿಂದ ಮೇಜರ್ ಇಶ್ಯೂಸ್ ಏನು ಆಗೋದಿಲ್ಲ. ಸೊ ಕಿಡ್ನಿ ಬಯಾಪ್ಸಿ ಅಂದರೆ ಹೆದರ್ಕೋಬೇಡಿ. ಇದಕ್ಕೆ 2-3 ದಿವಸ ಅಡ್ಮಿಟ್ ಆಗಬೇಕಾಗತ್ತೆ. 1 ದಿವಸ ಬೆಡ್ ರೆಸ್ಟ್ ಇರುತ್ತೆ. ನಿಮಗೆ ಡಾಕ್ಟ್ರು ಕಿಡ್ನಿ ಬಯಾಪ್ಸಿ ಇನ್ಫಾರ್ಮ್ ಮಾಡಿದರೆ ಅದನ್ನು ಮಾಡಿಸಿ, ನಿಮ್ಮ ಒಳ್ಳೆಯದಕ್ಕೆ ಹೇಳಿರ್ತಾರೆ. ಅಷ್ಟೇ ವಿಷಯ. ನೆಕ್ಸ್ಟ್ ರೀಲಲ್ಲಿ ಸಿಗೋಣ. ಬಾಯ್.